ಶಿವಮೊಗ್ಗದ ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೆ ಕಾರಣ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ. ಈ ವಿಸರ್ಜನಾ ಪೂರ್ವ ಮೆರವಣಿಗೆಯ ಹಿನ್ನೆಲೆಯಲ್ಲಿ ರಾಜಬೀದಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಗಣಪತಿಯನ್ನ ಭೀಮೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯ ಮುಖಾಂತರ ಹೊರಡಿಸಿ SPM ರಸ್ತೆಯ ಮುಖಾಂತರ ಗಾಂಧಿ ಬಜಾರ್ ರಸ್ತೆ ಹಾಗೆ ಅಶೋಕ ರಸ್ತೆಯನ್ನು ತಲುಪಿ ಅಮೀರ್ ಅಹಮದ್ ವೃತ್ತದ ಮೂಲಕ ಈ ರಾಜಬೀದಿ ಉತ್ಸವ ಮಾರ್ಗ ನೆರವೇರಲಿದೆ. ಈ ಒಂದು ರಾಜಬೀದಿ ಉತ್ಸವದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಈ ಒಂದು ಅದ್ದೂರಿ ಮಹೋತ್ಸವವನ್ನು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಅಂತಾನೆ ಹೇಳಬಹುದು. ಇದು SPM ರಸ್ತೆಯ ದೃಶ್ಯಗಳು. SPM ರಸ್ತೆಯಲ್ಲಿ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು ಗಣಪತಿಯ ರಾಜಬೀದಿ ಉತ್ಸವದಲ್ಲಿ ಖುಷಿಯಿಂದ ತಾಳಗಳ ಸದ್ದಿಗೆ ಹೆಜ್ಜೆಯನ್ನ ಹಾಕ್ತಾ ಮುಂದುವರಿತಾ ಇದ್ದಾರೆ. ಅಲ್ಲಲ್ಲೇ ಪೊಲೀಸ್ ತುಕಡಿಗಳನ್ನು ಕೂಡ ನಿಯೋಜಿಸಲಾಗಿದೆ. ಎಲ್ಲೆಡೆ ಬಿಗಿ ಬಂದೋಬಸ್ತ್ ನಿರ್ಮಿಸಲಾಗಿದೆ. ಪೊಲೀಸರು ಕೂಡ ಅಲ್ಲಲ್ಲೇ ಸ್ಥಳಗಳಲ್ಲಿ ಪಾಯಿಂಟ್ಗಳನ್ನು ಮಾಡಿಕೊಂಡು ಎಲ್ಲ ಚಿತ್ರಣವನ್ನು ಪೂರೈಸ್ತಾ ಇದ್ದಾರೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಗಣಪತಿ ಹಬ್ಬದ ವಿಶೇಷ ಅದ್ದೂರಿ ಸಮಾರಂಭ ನೆರವೇರ್ತಾ ಇದೆ. ಬಂದಿರುವಂತಹ ಪ್ರತಿ ಭಕ್ತಾದಿಗಳಿಗೂ ಕೂಡ ಅಲ್ಲಲ್ಲೇ ನೀರಿನ ವಿನಿಯೋಗ, ಮಜ್ಜಿಗೆಯ ವಿನಿಯೋಗ, ಪ್ರಸಾದದ ವಿನಿಯೋಗವನ್ನು ಕೂಡ ರಸ್ತೆಯಲ್ಲಿ ಅಲ್ಲಲ್ಲೇ ಮಾಡಲಾಗಿದೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ರಸ್ತೆಯಲ್ಲಿ ಯಾವ ರಾಜಬೀದಿ ಉತ್ಸವದಲ್ಲಿ ಹೊರಡಲಿರುವ ಒಂದು ಮಾರ್ಗದಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಪೂರ್ಣ ಶಿವಮೊಗ್ಗ ಕೇಸರಿಮಯವಾಗಿದೆ. ಎಲ್ಲೆಲ್ಲೂ ಕೇಸರಿ ಶಾಲ್ಗಳು, ಕೇಸರಿ ಪೇಟಗಳು ಸದ್ದು ಮಾಡ್ತಾ ಇದೆ. ಈ ರೀತಿ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿಯ ಅದ್ದೂರಿ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವದಲ್ಲಿ ನೆರವೇರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.